ಮತ್ತೆ ಕಮಲ್ ಹಾಸನ್ಗೆ ಜೈ ಅಂದ ಶಿವರಾಜ್ ಕುಮಾರ್. ಮತ್ತೆ ಕಮಲ್ ಹಾಸನ್ಗೆ ಜೈ ಅಂದ ಶಿವರಾಜ್ ಕುಮಾರ್. ಶಿವಣ್ಣನಿಗೆ ಬುದ್ಧಿ ಹೇಳಿದ ಡಿ ಬಾಸ್ ದರ್ಶನ್ ವಿಡಿಯೋ ಆಯ್ತು ವೈರಲ್. ಕಮಲ್ ಹಾಸನ್ದು ತಪ್ಪೇ ಇಲ್ಲ ಎಂದ ಶಿವಣ್ಣನ ನೋಡಿ ತಲೆ ಚಚ್ಚಿಕೊಳ್ಳುತ್ತಿರುವ ಕನ್ನಡಿಗರು. ಆಗಿದ್ದಾದ್ರೂ ಏನು, ಕಮಲ್ ಹಾಸನ್ ಕ್ಷಮೆ ಕೇಳಿದ್ರ? ಶಿವಣ್ಣ ಮತ್ತೆ ಯಾಕೆ ಕಮಲ್ ಬೆಂಬಲಕ್ಕೆ ನಿಂತಿದ್ದಾರೆ? ವೈರಲ್ ಆಗಿರೋ ಡಿ ಬಾಸ್ ದರ್ಶನ್ ವಿಡಿಯೋದಲ್ಲಿ ಏನಿದೆ ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಕಮಲ್ ಹಾಸನ್ ತಮ್ಮ ತಗ್ ಲೈಫ್ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಹೇಳಿಕೊಂಡಿದ್ದು ಕರ್ನಾಟಕದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹಿರಿಯ ಕಲಾವಿದರು, ಸಾಹಿತಿಗಳು, ಕನ್ನಡಾಭಿಮಾನಿಗಳು ಪ್ರತಿಯೊಬ್ಬರು ಕಮಲ್ ಹಾಸನ್ ಹೇಳಿಕೆಯನ್ನು ಖಂಡಿಸುತ್ತಾ ಇದ್ದಾರೆ ಮತ್ತು ಕಮಲ್ ಹಾಸನ್ ಕ್ಷಮೆ ಯಾಚಿಸಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಾಗೇನೆ ತಮ್ಮೆದುರೇ ಕನ್ನಡವನ್ನ ಅವಮಾನಿಸಿದ್ರು ಸಹ ಸುಮ್ಮನೆ ಕೈ ಕಟ್ಟಿ ಕುಳಿತು ನಗ್ತಾ ಇದ್ದಂತಹ ಶಿವಣ್ಣನ ಬಗ್ಗೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕನ್ನಡಿಗರು. ಇಷ್ಟೆಲ್ಲ ಆದರೂ ಸಹ ಆ ದರ್ಪಿಷ್ಟ ಕಮಲ್ ಹಾಸನ್ ತಾವು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವುದಿಲ್ಲ ಅಂತ ಹೇಳಿದ್ದಾರೆ. ಈ ಕಮಲ್ ಹಾಸನ್ಗೆ ದುರಹಂಕಾರ ಇನ್ನೂ ಕಡಿಮೆ ಆಗಿಲ್ಲ. ಕಡಿಮೆ ಹೆಂಗಾಗುತ್ತೆ ಸ್ವಾಮಿ? ಅವನು ಏನೇ ಹೇಳಿದ್ರು ಅವನನ್ನು ಸಮರ್ಥನೆ ಮಾಡೋದಕ್ಕೆ ನಮ್ಮ ಶಿವಣ್ಣನೇ ಇರುವಾಗ ಮತ್ತೆಂಗೆ ಕಡಿಮೆ ಆಗುತ್ತೆ ಅವನ ದುರಹಂಕಾರ? ಅಲ್ಲ, ಆ ವ್ಯಕ್ತಿ ತಾನು ಕ್ಷಮೆ ಕೇಳೋದೇ ಇಲ್ಲ ಅಂತ ಹೇಳಿದ್ರೂ ಸಹ ನಮ್ಮ ಶಿವಣ್ಣ ಕಮಲ್ ಹಾಸನ್ಗೆ ಬಕೆಟ್ ಹಿಡಿಯೋದನ್ನು ಇನ್ನೂ ನಿಲ್ಲಿಸಿಲ್ಲ. ಕರ್ನಾಟಕದಲ್ಲಿ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋ ಪರಿಜ್ಞಾನನೇ ಇಲ್ವಾ ಶಿವಣ್ಣನಿಗೆ? ಖಂಡಿತ ಆ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಆ ಕ್ಷಣಕ್ಕೆ ಆ ಶಿಳ್ಳೆ ಮತ್ತು ಚಪ್ಪಾಳೆಗಳ ನಡುವೆ ಕಮಲ್ ಹಾಸನ್ ಹೇಳಿದ್ದು ಸರಿಯಾಗಿ ಶಿವಣ್ಣನಿಗೆ ಕೇಳಿಸದೇ ಇರಬಹುದು. ಆ ಕ್ಷಣಕ್ಕೆ ಶಿವಣ್ಣ ಪ್ರತಿಕ್ರಿಯೆ ನೀಡದೇ ಇರಬಹುದು. ಆದರೆ ಅದಾದ 2 ದಿನಗಳ ನಂತರವೂ ಸಹ, ಅಂದರೆ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಅಪಾರ ಆಕ್ರೋಶ ಹೊರಹಾಗಿದ ನಂತರವೂ ಕನ್ನಡದ ಹಿರಿಯ ಕಲಾವಿದರು, ಸಾಹಿತಿಗಳು, ರಾಜಕಾರಣಿಗಳು ಪಕ್ಷ ಭೇದ ಮರೆತು ಕಮಲ್ ಹಾಸನ್ ಹೇಳಿಕೆಯನ್ನು ಖಂಡಿಸಿದ ನಂತರವೂ ಸಹ ಕಮಲ್ ಹಾಸನ್ರನ್ನ ಶಿವಣ್ಣ ಹೊಗಳ್ತಾ ಇದ್ದಾರೆ. ಅಂದರೆ ಶಿವಣ್ಣನಿಗೆ ಏನಾಗಿದೆ ಅಂತ ಕನ್ನಡಿಗರು ತಲೆ ಚಚ್ಕೊಳ್ತಾ ಇದ್ದಾರೆ. ತಮಿಳು ಪ್ರೀತಿ ಕನ್ನಡವನ್ನು ಕಡೆಗಣಿಸುವಂತೆ ಮಾಡಿದೆಯಾ ಶಿವಣ್ಣ? ಶಿವಣ್ಣ ಹೇಳ್ತಾರೆ, ಅವರು ನನ್ನ ಅಪ್ಪನನ್ನು ಹೊಗಳಿದ್ರು ಅಂತ. ಅರೆ, ನಿಮ್ಮ ಅಪ್ಪಾಜಿಯನ್ನು ಹೊಗಳಿ ಕನ್ನಡವನ್ನು ಅವಮಾನಿಸಿದರೆ ಅದು ನಿಮಗೆ ಓಕೆನಾ ಶಿವಣ್ಣ? ಕಮಲ್ ಹಾಸನ್ಗೆ ಎಲ್ಲ ಗೊತ್ತಿರುತ್ತೆ, ಅವರು ಹಿರಿಯರು ಎಂದ ಶಿವಣ್ಣ. ಅಲ್ಲೇ ಅಂದರೆ ಶಿವಣ್ಣ ಹೇಳ್ತಿರೋದು ಕಮಲ್ ಹಾಸನ್ ಹಿರಿಯರು, ಅವರಿಗೆ ಎಲ್ಲವೂ ಗೊತ್ತಿರುತ್ತೆ. ಅಂದರೆ ಭಾಷೆಗಳ ಮೂಲ, ಅವುಗಳ ಬೆಳವಣಿಗೆ ಬಗ್ಗೆ ಎಲ್ಲವೂ ಗೊತ್ತು. ಹಾಗಾಗಿ ಕಮಲ್ ಹಾಸನ್ ಸರಿಯಾಗಿ ಹೇಳಿದ್ದಾರೆ ಅನ್ನೋ ಅರ್ಥನಾ ಶಿವಣ್ಣ ನಿಮ್ಮದು? ನಿಮ್ಮ ಅಪ್ಪಾಜಿಯನ್ನು ಹೊಗಳಿದ್ರು ಅನ್ನೋ ಕಾರಣಕ್ಕೆ, ಅಥವಾ ನೀವು ಕಮಲ್ ಹಾಸನ್ರ ದೊಡ್ಡ ಫ್ಯಾನ್ ಅನ್ನೋ ಕಾರಣಕ್ಕೆ ನೀವು ಇನ್ನೂ ಕಮಲ್ ಹಾಸನ್ ಬೆಂಬಲಕ್ಕೆ ನಿಲ್ತೀರಾ ಅಂದರೆ ನಿಮಗೆ ಧಿಕ್ಕಾರ ಶಿವಣ್ಣ. ಕನ್ನಡಿಗರಿಗಾಗಿ ದಯವಿಟ್ಟು ಕಮಲ್ ಹಾಸನ್ರ ಹೇಳಿಕೆಯನ್ನು ಖಂಡಿಸಿ ಎಂದು ಕನ್ನಡಿಗರು ಶಿವಣ್ಣನಿಗೆ ಆಗ್ರಹಿಸ್ತಾ ಇದ್ದಾರೆ. ಇದೇ ವೇಳೆ ಶಿವಣ್ಣನಿಗೆ ಅಥವಾ ಪರಭಾಷಾ ವ್ಯಾಮೋಹ ಹೊಂದಿರುವ ಜನರಿಗೆ ಬುದ್ಧಿ ಹೇಳಿದಂತೆಯೇ ಇರುವ ಡಿ ಬಾಸ್ ದರ್ಶನ್ರ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಇಲ್ಲಿದೆ ನೋಡಿ. ಫಸ್ಟ್, ನಮ್ಮಲ್ಲಿರೋರು ಕನ್ನಡ ಅಭಿಮಾನ ಬೆಳೆಸ್ಕೊಳ್ಳಿ ಎಂದ ಡಿ ಬಾಸ್. ಫಸ್ಟ್ ನಮ್ಮಲ್ಲಿರೋರು ಕನ್ನಡಾಭಿಮಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಫಸ್ಟ್ ನಮ್ಮಲ್ಲಿರೋರು ಕನ್ನಡಾಭಿಮಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ತಮಿಳು ಅಥವಾ ಬೇರೆ ಭಾಷೆಯವರಿಗೆ ಇರೋ ಭಾಷಾ ಅಭಿಮಾನ ನಮ್ಮವರಿಗೆ ಇಲ್ಲ ಎಂದ ಡಿ ಬಾಸ್. ಅವ್ರಗಳಿಗೆ ಆಕ್ಚುಲಿ ತಮಿಳಾಗ್ಲಿ ತೆಲುಗು ಆಗ್ಲಿ ಅವ್ರಿಗಿರೋಷ್ಟು ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗೆ ಇಷ್ಟಿಲ್ಲ. 100% ಕರೆಕ್ಟ್ ಡಿ ಬಾಸ್. ನಾವು ಅದನ್ನ ಕಣ್ಣಾರೆ ನೋಡ್ತಾ ಇದೀವಿ. ಅದನ್ನ ಓಪನ್ ಆಗಿ ಹೇಳ್ತೀವಿ. ಯಾರಾನ ಒಬ್ಬ ತಮಿಳು ಅಂತ ಬಂದ್ರೆ ನಾವು ಆಕ್ಚುಲಿ ನಮ್ ಕೂತ್ಕೊಂಡು ತಮಿಳಲ್ಲಿ ಮಾತಾಡ್ತೀವಿ, ತೆಲುಗು ಅಂತ ಬಂದ್ರೆ ತೆಲುಗು ಮಾತಾಡ್ತೀವಿ. ಅವ್ರು ಯಾರು ಕನ್ನಡದಲ್ಲಿ ಮಾತಾಡ್ತಾರ ಸರ್? ಸಾಧ್ಯನೇ ಇಲ್ಲ ಬಿಡಿ. ಒಂದು ಚೇಂಜ್ ಆಗ್ಬೇಕಲ್ಲ, ನಾವು ಚೇಂಜ್ ಮಾಡ್ಕೋಬೇಕು. ಮತ್ತೆ ಮೊದಲು ನಾವು ಬದಲಾಗಬೇಕು ಅಷ್ಟೇ ಅಂತ ಹೇಳಿದ್ದ ಡಿ ಬಾಸ್ ವಿಡಿಯೋ ಈಗ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರೋದನ್ನ ಗಮನಿಸಿ ಆದ್ರೂ ಈಗಲಾದ್ರೂ ಶಿವಣ್ಣ ಕಮಲ್ ಹಾಸನ್ ರವರು ತಮ್ಮ ತಪ್ಪನ್ನ ಒಪ್ಕೋಬೇಕು ಅಂತ ಅವರೇ ಕಮಲ್ ಹಾಸನ್ಗೆ ತಿಳಿ ಹೇಳಬೇಕು ಅಲ್ವಾ?